ವಜಾ ಯಾರು ಮಾಡಿಸಿದ್ದಾರೆ ಮುಷ್ಕರ ಸಂದರ್ಭದಲ್ಲಿ ಸರ್ಕಾರದ ಜೊತೆ ಮತ್ತು ಆಡಳಿತ ವರ್ಗದ ಜೊತೆ ಯಾರು ನಿಂತಿದ್ದಾರೆ, ಯಾವ ಸಂಘಟನೆಗಳು ಅವ್ರ ಬೆಂಬಲಕ್ಕೆ ನಿಂತಿದ್ರು, ಇಷ್ಟು 1 ಲಕ್ಷ ಕಾರ್ಮಿಕರು ಒಂದು ಕಡೆ ಇದ್ದರೆ ಏನು ಕೇವಲ ಸಂಘಟನೆಗಳು ಮಾತ್ರ ಆ ಕಡೆ ಇದ್ದವು. ಇವತ್ತೆಲ್ಲ ಮಾಡಿಸಿ ಅದೇ ಯಾವ ಮುಖ ಇಟ್ಕೊಂಡು ಮತ್ತೆ ಮುಂದೆ ಹೋಗಿ ಕೇಳಬೇಕು ಅನ್ನೋ ವಿಚಾರಕ್ಕೆ ಹೋಗಿನೇ ಈಗ 5ನೇ ಬೇಡಿಕೆ ಅದನ್ನು ಇಟ್ಕೊಂಡಿದ್ದಾರೆ. ನೀವು ವಜಾಗೊಂಡ ನೌಕರರು ಯಾವುದೇ ಷರತ್ತಿನ ಇಲ್ಲದೆ ಒಳಗೆ ಬರಬೇಕು ಅನ್ನೋದು ನೆಪ ಮಾತ್ರಕ್ಕೆ ಅಷ್ಟೇ ಹಾಕ್ಕೊಂಡಿದ್ದೀರ. ಬಟ್ ಅದನ್ನು ನೀವು ಕಾರ್ಯರೂಪಕ್ಕೆ ತರೋಕ್ಕೆ 1 ವರ್ಷದ 4 ತಿಂಗಳಿಂದ ಸಾಧ್ಯ ಆಗಲಿಲ್ಲ. ಮತ್ತು ಇನ್ನೂ ಒಂದು ದಿನ ಹೋರಾಟ ಮಾಡಲಿಲ್ಲ. ಏನು ಒಂದು ಟ್ರೇಡ್ ಯೂನಿಯನ್ನು ಒಂದೇ ಒಂದು ಹೋರಾಟ ಮಾಡೋಕ್ಕೆ ಇವತ್ತು ನಾಲಾಯಕ್ ಪರಿಸ್ಥಿತಿ ಆಗೋಗಿದೆ. ಇಂತಹ ಸಂದರ್ಭದಲ್ಲಿ ಅದೇ ಬಗೆಹರಿಸ್ಕೊಡ್ತಾರೆ ಇದು ಬಗೆಹರಿಸ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕಾರ್ಮಿಕರಿಗೆ ಇನ್ನೂ ದಾರಿ ತಪ್ಪಿಸಿ, ಮತ್ತು ಏನು 25% ಪ್ಲಸ್ ಡಿ ಎ ಮರ್ಜು, ಡಿ ಎ ಹೆಂಗಿದ್ರು ಮರ್ಜು ಮಾಡಲೇಬೇಕು ರೀ. ಏನು ಯಾರಪ್ಪನ ಮನೆ ಸತ್ತು ಏನಲ್ಲ, ಅದು ಕಾರ್ಮಿಕರು ದುಡ್ದಿರೋದಕ್ಕೆ ಅದು ಡಿ ಎ ಕೊಟ್ಟಿರ್ತಾರೆ. ಡಿ ಎ ಏನು 70-80% ಬಂದ ತಕ್ಷಣವೇ ಅದನ್ನು ಸೇರಿಸ್ಲೇಬೇಕಂತ ನಿಯಮ ಇದೆ, ಸೇರಿಸ್ತಾರೆ. ಈಗ ಬಂದಿರೋದು ವೇತನ ಶ್ರೇಣಿಗಳ ಬಗ್ಗೆ ಏನು ಚರ್ಚೆ ಮಾಡಬೇಕು. ಹಂತ ಹಂತವಾಗಿ ಒಂದು ಸ್ಟೆಪ್ ಬೈ ಸ್ಟೆಪ್ಪು ಸ್ಟೇಜ್ನ ಮೇಲೆ ತಂದರೆ ಆವಾಗ ಸರ್ಕಾರಿ ನೌಕರಿಗೆ ಸಿಗುವಂಥ ಸಂಬಳ ವೇತನ ಹೆಚ್ಚಾಗುತ್ತೆ. ನೀವು ಇಲ್ಲದೇ ಇರೋದೆಲ್ಲ 5% ಕೊಡಿ, 10% ಕೊಡಿ, 25% ಕೊಡಿ ಅಂತಂದ್ಬಿಟ್ಟು ಇನ್ನೂ ಕೇಳ್ತಾ ಇದ್ದೀರ ಅಂದರೆ ನಾಚಿಕೆ ಆಗಲ್ವಾ? ನಿಮ್ಮ ಕೈಯಲ್ಲೇ ಇತ್ತು. ಏನು ಗ್ರಾಜ್ಯುಟಿ 50% ಕೊಡಿಸಿರೋದು ನೀವೇನೇ, ಅದನ್ನು ಕ್ಯಾನ್ಸಲ್ ಮಾಡಬೇಕಾಗಿದ್ದು ನೀವೇನೆ. ಇಲ್ಲಿ ತನಕ ನೀವು ಯಾವುದನ್ನು ಮಾಡೋಕ್ಕಾಗಲಿಲ್ಲ. 2007ರಿಂದ ಇಲ್ಲಿ ತನಕ ಏನು ಬಳೆ ತೊಡ್ಕೊಂಡಿದ್ರಾ? ಯಾಕೆ ಇಲ್ಲಿ ತನಕ ಹೋರಾಟನೇ ಮಾಡೋಕ್ಕಾಗಿಲ್ವಾ? ಹೇಳಿದ್ರೆ ಇತಿಹಾಸ ಹೇಳ್ತೀರ ಎಲ್ಲರಿಗೂ, ನಾವು ಹಂಗೆ ನಾವು ಹಿಂಗೆ ಹಂಗೆ ಮಾಡ್ತಿದ್ವಿ ಹಿಂಗೆ ಮಾಡ್ತಿದ್ವಿ ಅಂತಾರೆ. ಹೋಗಿಗ್ಲಿ ಓಪನ್ ಎಂಡೆಡ್ ಸ್ಕೇಲು ಯಾಕ್ರಿ ಅದನ್ನು ಕ್ಲಿಯರ್ ಮಾಡಿಕೊಡ್ಲಿಲ್ಲ? ನಿಮ್ಮಿಂದ ಏನೂ ಆಗಲ್ಲ. ಕಾರ್ಮಿಕರಿಗೆ ಏನೋ ಒಂದು 5-10% ಕೊಡಿಸ್ಬಿಟ್ಟು ಅದಕ್ಕೆ ನಮ್ಮ ಸಂಘಟನೆ ಉಳಿಸ್ಕೋಬೇಕು ಅನ್ನೋ ನೆಪದಲ್ಲಿ ನೀವು ಹೋರಾಟ ಮಾಡಬೇಡಿ. ನೀವು ಈ ಸಲ 10-15-18-20% ಲೆಕ್ಕ ಕೇಳೋದಾದರೆ ನೀವು ಕೇಳಲೇಬೇಡಿ. ಸರ್ಕಾರ ಕೊಡೋದಕ್ಕೆ ಆಲ್ರೆಡಿ ರೆಡಿ ಇದೆ. ಅದನ್ನು ನಾವು ಕೊಡಿಸಿದ್ದೀವಿ ಅಂತ ನೀವು ಲೇಬಲ್ ಹಾಕ್ಕೊಂಡು ಕಾರ್ಮಿಕರಿಗೆ ದಾರಿ ತಪ್ಪಿಸೋವಂಥ ಕೆಲಸ ಮಾಡಬೇಡಿ. ದಯಮಾಡಿ ನಿಮ್ಮ ಕೈಯಲ್ಲಿ ಆಯ್ತು ಅಂದರೆ ಒಳ್ಳೇದು ಮಾಡಿ, ಇಲ್ಲಾಂದರೆ ತಟಸ್ಥವಾಗಿ ಇದ್ದುಬಿಡಿ ಅಂತಲೇ ಹೇಳ್ತೀನಿ.